ಮಾವ 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 ಚಿರು ಮಾವ ಕಾಪಾಡು. ಅಬ್ಬಾ ಸದ್ಯ ಮಾವಂಗ್ ಏನೂ ಆಗ್ಲಿಲ್ವಲ್ಲ. ಹುಷಾರಾಗಿ ಕರ್ಕೊಂಬಚ್ಚಿರು. ಮಾವಂಗ್ ಏನೂ ಆಗಿಲ್ಲ ತಾನೆ? ಏನಿದೆಲ್ಲ, ಏನಾಯ್ತು? ಮಾವಂಗ್ ಸ್ವಲ್ಪ ಫ್ರೆಶ್ ಏರ್ ಸಿಗ್ಲಿ ಅಂತ ಅವ್ರನ್ನ ಇಲ್ಲಿ ಕರ್ಕೊಂಬಂದೆ. ಅಷ್ಟರಲ್ಲಿ ದೀಪ ನೋಡಿ ನೀವ್ಯಾರು ನಮ್ಮ ಮಾವನ್ ಯಾಕೆ ಕರ್ಕೊಂಡ್ ಬಂದ್ರಿ ಅಂತ ನನ್ ಕೈ ಹಿಡ್ಕೊಂಡು ಜೋರಾಗಿ ಜಗಳ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅಷ್ಟರಲ್ಲಿ ಮಾವನ್ ವೀಲ್ ಚೇರ್ ಮುಂದಕ್ಕೆ ಹೊಟ್ಟೋಯ್ತು. ಅಲ್ಲ ದೀಪ, ಮಾವನ್ನ ಹೊರಗಡೆ ಕರ್ಕೊಂಡ್ ಬರೋ ಹಕ್ಕು ನನಗಿಲ್ವಾ? ಇವತ್ತೇನಾದ್ರೂ ಮಾವನ್ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಾವೆಲ್ಲ ಏನ್ ಮಾಡ್ಬೇಕಿತ್ತು? ಏನ್ ದೀಪ ಅವ್ರ ಇದೆಲ್ಲ? ಅದಕ್ಕೆ ಮೇಲಿರೋ ಕೋಪನ ಅಪ್ಪನ ಮೇಲೆ ತೋರಿಸ್ತಾ ಇದೆ. ಇಲ್ಲ ಹಸ್ಬೆಂಡು, ಅದು ಮಾತಾಡಬೇಡಿ. ಅದಕ್ಕೆ ಕೈ ಇಟ್ಕೊಂಡಿದ್ದನ್ನು ನಾನೇ ನೋಡ್ದೆ. ಈ ತರ ಅನ್ಕೊಂಡಿರ್ಲಿ. ಅಪ್ಪಂಗೆ ಏನಾದ್ರು ಆಗಿದ್ರೆ ನಾನ್ ಮಾತ್ರ ಸುಮ್ಮನೆ ಬಿಡ್ತಾ ಇರ್ಲಿ. ಬನ್ನಿತ್ಗೆ ಹೋಗೋಣ. ನಿಮ್ಮ ಅತ್ತಿಗೆ ಸರಿ ಇಲ್ಲ, ಇದೆಲ್ಲ ನಿಮ್ಮ ಅತ್ತಿಗೆ ಕೆಲಸ ಅಂತ ಚಿರುಗೆ ಹೇಳಿದ್ರೆ ಅವನಿದ್ಯಾವುದೂ ನಂಬಲ್ಲ. ಇದನ್ನೆಲ್ಲ ಚಿರು ನಂಬೋ ಸಮಯ ಆದಷ್ಟು ಬೇಗ ಬರಲಿ ಅಂತ ದೇವ್ರನ್ನ ಕೇಳ್ಕೊಳ್ಳೋಣ. ನೀನು ಅಳ್ಬೇಡ. ಹಾ ಅದನ್ನ ನಾನು ಸಾಹೇಬ್ರ ಹತ್ರ ಮಾತಾಡ್ತೀನಿ. ಫೈಲಲ್ಲಿ ಕೊಡಿ. ಏನ್ ಮಗ, ಹೊಸ ಬಟ್ಟೆ ಗಿಟ್ಟೆ ಎಲ್ಲ ಹಾಕೊಂಡು ಮಿಂಚ್ತಾ ಇದೀಯಾ? ಏನ್ ವಿಶೇಷ? ಏನೂ ಇಲ್ಲಪ್ಪ, ಸಂಜನಾ ಫೋರ್ಸ್ ಮಾಡಕ್ಕೆ ಕಳ್ಸಿದ್ಲು. ಡಿಗ್ರಿ ಪಾಸ್ ಆದ್ನಲ್ಲ, ಅದಕ್ಕೆ NOC ತಗೊಂಡೋಣ ಅಂತ ಬಂದೆ. ಓ, ಒಳ್ಳೇದೇ ಆಯ್ತು. ಸಾಹೇಬ್ರು ಹೊರಗಡೆ ಹೋಗಿದ್ದಾರೆ, ಇನ್ನೇನು ಬರ್ತಾರೆ. ಕೂತ್ಕೋ, NOC ಈಸ್ಕೊಂಡೇ ಹೋಗುವಂತೆ. ಸರಿಯಪ್ಪ. ಓಹೋ ಹೋ ಹೋ ಹೋ, ಏನಿವತ್ತು ಸವಾರಿ ನಮ್ಮ ಸ್ಟೇಷನ್ವರೆಗೂ ಬಂದ್ಬಿಟ್ಟಿದೆ. ಕಂಪ್ಲೇಂಟ್ ಏನಾದರೂ ಕೊಡಬೇಕಿತ್ತ? ಏನೂ ಇಲ್ಲ ಸರ್, ಡಿಗ್ರಿ ಮುಗಿತಲ್ಲ, ಅದಕ್ಕೆ NOC ತಗೊಂಡೋಣ ಅಂತ ಬಂದೆ. ಏನು ಓದ್ತೀನ? ಅದನ್ನು ತಗೊಂಡೇನಪ್ಪ ಮಾಡ್ತೀಯಾ? ಡಿಪಾರ್ಟ್ಮೆಂಟಲ್ಲಿ ಪೊಲೀಸ್ ಎಕ್ಸಾಮ್ ತಗೊಳ್ಳೋಣ ಅಂತಿದ್ದೀನಿ ಸರ್. ಪೊಲೀಸ್ ಎಕ್ಸಾಮ್ ತಗೊಬೇಕಾ ನೀನು? ಚೆನ್ನಾಗಿದೆ ಚೆನ್ನಾಗಿದೆ. ನಿನ್ನ ಮಗುಕ್ಕೆ ಪೊಲೀಸ್ ಎಕ್ಸಾಮು. ಜಯರಾಮ ನೋಡಪ್ಪ, ಏನು ಕಾಮಿಡಿ ಮಾಡ್ತಾನೆ ನಿನ್ನ ಮಗ. ಅಲ್ಲ ನರಸಿಂಹ, ನಿಮ್ಮಪ್ಪ ಇಷ್ಟು ವರ್ಷ ಕಷ್ಟಪಟ್ಟು ಒಂದು ಚೂರು ಮಾಡ್ಕೊಳಕ್ಕಾಗಿಲ್ಲ. ನೀನು ಪೊಲೀಸಾಗಿ ಯಾರನ್ನಪ್ಪ ಉದ್ಧಾರ ಮಾಡ್ತೀಯಾ? ಏನಪ್ಪ ಜಯರಾಮ, ನೀನು ಹಾಳಾಗಿದ್ದಲ್ದೆ ನಿನ್ನ ಮಗನೂ ಕೂಡ ಹಗಳ್ಕಂಡ್ ಬಾವಿಗೆ ನೀನಾಗೆ ತಳ್ತಿದ್ಯಲ್ಲಪ್ಪ. ರೇ, ನಮ್ಮ ಅಪ್ಪನ ಬಗ್ಗೆ ಕೇವಲವಾಗಿ ಮಾತಾಡಬೇಡಿ. ಅವರು ದುಡ್ಡು ಸಂಪಾದನೆ ಮಾಡಿಲ್ಲ ಅಂದರೂ ಹೆಸರು ಸಂಪಾದನೆ ಮಾಡಿದ್ದಾರೆ. ನಾನು ಅವ್ರು ಹೇಳ್ಕೊಟ್ಟಿರೋ ದಾರಿಯಲ್ಲಿ ನಡೀತಾ ಇದ್ದೀನಿ. ಲವ್, ನಿನಗೆ ನಿಯತ್ತಿಗಿಂತ ಬೇಜಾನ್ ಗಾಂಚಲಿದೆ. ಅದನ್ನು ಸ್ವಲ್ಪ ಇಳಿಸ್ಕೊಂಡ್ರೆ ಭಾಳ ಒಳ್ಳೆಯದು. ಏನಪ್ಪ ಜಯರಾಮ, ನಿನ್ನ ಮಗನಿಗೆ ಇದೇನ ಹೇಳ್ಕೊಟ್ಟಿರೋದು? ಯಾವಾಗ ನೋಡಿದ್ರು ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾನೆ. ಅದಕ್ಕೆ ಜಯರಾಮ,
ನಿನ್ನ ಮೊದಲೇ ಮಗಳು ನಿನ್ನ ಕಾಟ ತಡೆಯೋಕ್ಕಾಗದೆ ಓಡೋಗಿರೋದು. ನಿನ್ನ ಎರಡನೇ ಮಗಳು ನೋಡಕ್ಕೆ ಸುಮಾರಿದ್ರು ಒಳ್ಳೆ ಆಸ್ತಿವಂತರನ್ನೇ ಪಟಾಯಿಸಿ ಮೋಸದಿಂದ ಮದುವೆ ಆಗ್ರಲ್ಲಪ್ಪ. ದಯವಿಟ್ಟು ನಮ್ಮ ಸಂಸಾರದ ಬಗ್ಗೆ ಏನು ಮಾತಾಡಬೇಡಿ. ನನ್ನ ಮಗನಿಗೆ ಪೊಲೀಸ್ ಆಗಬೇಕು ಅಂತ ತುಂಬ ಆಸೆ. NOC ಅಂತ ಕೊಟ್ಬಿಡಿ ಸರ್. ಏನು ಜಯರಾಮ ನೀನು ಬುಗ್ರಿ ಆಡೋನು ಡಿಗ್ರಿ ಪಾಸ್ ಮಾಡ್ಕೊಂಡು ಬಂದು ಪೊಲೀಸ್ ಹೆಸರಲ್ಲಿ ದಾದಾಗಿರಿ ಮಾಡಿದ್ರೆ ಅದನ್ನ ನೋಡಿಕೊಂಡು ಇವನಿಗೆ NOC ಕೊಡ್ಬೇಕಾ? ಲೇ ಯಾವ್ದೇ ಜಯರಾಮ, ಇವನು ಪೊಲೀಸ್ ಪೇದೆ ಆಗೋ ಮುಂಚೆ ನೀನು ಶಿವನ್ ಪಾದ ಸೇರ್ಕೊಂಡಿರ್ತೀಯ ಅನ್ಸುತ್ತೆ. ನರಸಿಂಹ ದೇವ್ರಂತ ನಮ್ಮ ಅಪ್ಪನ ಬಗ್ಗೆ ನನ್ನ ಮುಂದೆ ಕೇವಲ ಮಾತಾಡ್ತೀಯಾ? ಬಿಡು. ದೊಡ್ಡ ಮನುಷ್ಯ ಅನ್ಸ್ಕೊಂಡಿರೋ ದೊಡ್ಡ ನನ್ನ ಮಗ ಈ ತರ ಮಾತಾಡಿದ್ರೆ ಹೇಗಪ್ಪ ಸುಮ್ಮನೆ ಇರ್ಲಿ? ಆಯ್ತು ಬಿಡ ಬಿಡ ಆಯ್ತು ಬಿಡು. ಸಾಹೇಬ್ರೆ, ಏನೋ ಗೊತ್ತಿಲ್ಲದೆ ನಿಮ್ಮ ಕೊಲ್ಪಟ್ಟಿ ಇಟ್ಕೊಂಬಿಟ್ಟ. ದಯವಿಟ್ಟು ನನ್ನ ಮಗನ ಕ್ಷಮಿಸಿ. ಸರಿ, NOC ಬೇಕಾ? ಆಯ್ತು, ಕೊಡಿಸ್ತೀರಿ. ಮಂಜುನಾಥ ಸರ್, ಆ ಗಾಡೀಲಿ ರೌಡಿಗಳಿದ್ದಾರೆ, ಅವ್ರನ್ನ ನಿಲ್ಸು. ಓಕೆ. ನೋಡ್ರಪ್ಪ, ನೀವು ದರೋಡೆ ಮಾಡಿರೋ ಕೇಸ್ನ ಕ್ಲೋಸ್ ಮಾಡಿ ಇವತ್ತೇ ಮನೆ ಕಳಿಸ್ತೀನಿ. ಆದರೆ ಒಂದು ಕಂಡೀಷನ್, ಎಲ್ಲರೂ ಮುಂದೆ ನನ್ನ ಮಾನ ಮರ್ಯಾದೆ ತೆಗೆದ ಈ ಸಿಂಹದ ಕೊಬ್ಬನ ಕರಗಿಸ್ಬೇಕು. ಆಗುತ್ತಾ ನಿಮ್ಮ ಕೈಯಲ್ಲಿ? ಸಾಹೇಬ್ರೆ, ನನ್ನ ಮಗನಿಗೆ ರೌಡಿಗಳಿಂದ ಹೊಡ್ಸಕ್ಕೆ ಹೋಗಬೇಡಿ. ನೀವು NOC ಕೊಡದೆ ಹೋದ್ರೂ ಪರವಾಗಿಲ್ಲ. ಅವನು ನಾನು ಮನೆಗೆ ಕಳಿಸ್ಬಿಡ್ತೀನಿ. ದಯವಿಟ್ಟು ಬಿಟ್ಬಿಡಿ. ಅಪ್ಪ, ನೀವು ತಲೆ ಕೆಡಿಸ್ಕೋಬೇಡಿ. ಅವ್ರು ನನ್ನ ಕೊಬ್ಬು ಬೆಳೆಸ್ತಾರೋ ಅಥವಾ ನಾನು ಅವ್ರ ಮೂಳೆ ಮುರಿತೀನೋ ಇವತ್ತು SI ಗೊತ್ತಾಗುತ್ತೆ. ನೀವು ಆರಾಮಾಗಿ ನರಸಿಂಹ, ನರಸಿಂಹ, ಜಯರಾಮ ಆರಾಮಾಗಿ ನಿಂತ್ಕೋ. ಫೈಟ್ ಶುರು ಆಗತ್ತೆ ಈಗ, ನಿಂತ್ಕೊಂಡು ನೋಡೋಣ. ಪಟಾ ಪೋಸ್ಟರ್ ನಿಕ್ಲಾ ಹೀರೋ, ನೋಡೋಣ ಹೀರೋ ಯಾರಾಗ್ತಾರೆ ಅಂತ.